ಓಂ ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಅನೇಕ ಸಂಪ್ರದಾಯಗಳು, ನಮ್ಮ ಪದ್ಧತಿಗಳು, ಆಚಾರಗಳು, ಇದರ ವೈಜ್ಞಾನಿಕ ವಿಶೇಷವಾದ ಮಹತ್ವಗಳೇನು, ಈ ಹಿಂದಿನ ಕಾಲದಿಂದಲೂ ಸಹ ನಾವು ಹಿಂದಿನ ನಮ್ಮ ಪರಂಪರೆಗಳಲ್ಲಿ ಗಮನಿಸ್ಕೊಂಡು ಬಂದಾಗ ಕೆಲವನ್ನು ನಾವು ಇವತ್ತಿನ ಸಹ ಮತ್ತೆ ಅದನ್ನು ಗುರುತು ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಇಂದಿನ ವಿಷಯ ಊಟ ಮಾಡಿದ ಮೇಲೆ ತಟ್ಟೆಯನ್ನು ನಾವೇ ತೆಗೆದಿದ್ದೆ ಆದರೆ ಏನು ಫಲ, ಶುಭನ ಅಶುಭನ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ನೀವು ಗಮನಿಸಿರ್ಬೋದು, ಒಳ್ಳೆ ದೊಡ್ಡ ಸಂಸ್ಥೆಗಳಿರ್ಬೋದು, ಗುರುಕುಲಗಳಿರ್ಬೋದು, ಮಠಗಳಿರ್ಬೋದು, ಆಶ್ರಮಗಳಿರ್ಬೋದು, ಈಗಲೂ ಸಹ ನಾವು ಭುಜಿಸಿದ, ನಾವು ಆಹಾರ ಸೇವಿಸಿದ ತಟ್ಟೆಯನ್ನು ನಾವೇ ಶುದ್ಧಿಗೊಳಿಸಿ ಅಲ್ಲಿ ಒಂದು ಕಡೆ ಇಟ್ಟು ಬರಬೇಕಾಗಿರ್ತಕ್ಕಂಥದ್ದನ್ನು ನಾವು ಒಂದನ್ನು ಗಮನಿಸಿದ್ದೀವಿ. ಆದರೆ ಈ ಪದ್ಧತಿ ಕೇವಲ ಮಠಕ್ಕೆ ಸೀಮಿತನಾ, ಕೇವಲ ಇದು ಆಶ್ರಮಕ್ಕೆ ಸೀಮಿತನಾ, ಕೇವಲ ಇದು ಗುರುಕುಲಕ್ಕೆ ಸೀಮಿತನಾ, ಕೇವಲ ಇದು ಯಾವುದೇ ಸರ್ಕಾರಿ ಸಂಸ್ಥೆಗಳಲ್ಲಿ ಕೂಡ ಇದಿರಬಹುದು ಅದಕ್ಕೆ ಸೀಮಿತನಾ, ಇದರ ಪ್ರಭಾವ ಏನು, ಇದರ ಫಲ ಏನು ಅಂತಕ್ಕಂಥದ್ದನ್ನು ನಾವಿವತ್ತು ತಿಳ್ಕೊಂಡಿದ್ದೆ. ಆದರೆ ಇದರಿಂದ ನಮಗೆ ಅಥವಾ ಮನುಷ್ಯರಿಗೆ ಅಥವಾ ಆಹಾರ ಸೇವಿಸಿದವರಿಗೆ ಯಾವ ರೀತಿಯ ಒಂದು ಆಧ್ಯಾತ್ಮಿಕ ಅಥವಾ ವೈಜ್ಞಾನಿಕವಾಗಿ ಒಂದು ಫಲಾಫಲ ಉಪಯೋಗಗಳು. ಇವತ್ತಿನ ದಿವಸ ತಟ್ಟೆಯನ್ನು ನಾವೇ ತೆಗೆದಾಗ ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಅದು ಒಂದು ವಿಶೇಷವಾದ ಫಲವನ್ನು ಕೊಡುತ್ತೆ. ನೀವು ಮನೆಯಲ್ಲಿ ಊಟ ಮಾಡಿದ್ದೀರಾ, ಊಟ ಮಾಡಿದ ತಕ್ಷಣ ಹಾಗೆ ಕೈ ತೊಳ್ಕೊಂಡು ಬೇಗ ಹಾಗೆ ಎದ್ದೊಟ್ಟೋಗ್ತಾ ಇರ್ತೀರಿ. ಆದರೆ ಯಾವತ್ತು ಹೇಳುತ್ತೆ ಅನ್ನ ಯಜ್ಞ ಅಂತ ಹೇಳುತ್ತೆ. ಅನ್ನ ಯಜ್ಞವನ್ನು ಪ್ರಾರಂಭದಿಂದ ಮುಕ್ತಾಯದ ತನಕ ಅಲ್ಲಿ ವಿನಯ, ವಿಧೇಯತೆ, ಭಕ್ತಿ ಮತ್ತು ಕೃತಜ್ಞತಾ ಭಾವ ಇರಬೇಕು. ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಶ್ರೀಮತಿ ಇರ್ಬೋದು, ಅಕ್ಕ ತಂಗಿಯರಿರ್ಬೋದು, ಯಾರೇ ಇರ್ಬೋದು, ಆ ಆಹಾರವನ್ನು ಅಥವಾ ನೀವೇ ತಯಾರು ಮಾಡಿರ್ಬೋದು, ಅದು ಅನ್ನ ಯಜ್ಞ. ಅನ್ನ ಪರಬ್ರಹ್ಮ ಸ್ವರೂಪ ಕೂಡ ಆಗಿರುತ್ತೆ. ಹಾಗಾಗಿ ಈ ಒಂದು ಶಾಸ್ತ್ರದ ಸಂಪ್ರದಾಯದ ದೃಷ್ಟಿಯಿಂದ ಊಟ ಆದ ಮೇಲೆ ಆ ತಟ್ಟೆಯನ್ನು ನಾವು ತೆಗೆದಿದ್ದೆ ಆದರೆ ಅವರಿಗೆ ಎಂದಿಗೂ ಜೀವನದಲ್ಲಿ ಆಹಾರದ ಕೊರತೆ ಬರೋದಿಲ್ಲ. ಆಹಾರದ ಕೊರತೆ ಅವರಿಗೆ ಬರೋದಿಲ್ಲ. ಆ ತಾಯಿ ಅಂದರೆ ಅನ್ನಪೂರ್ಣೇಶ್ವರಿಗೆ, ಅನ್ನದಾತೆಗೆ, ಅನ್ನವನ್ನು ಮಾಡಿರ್ತಕ್ಕಂಥವರಿಗೆ ಎಲ್ಲರಿಗೂ ಸಹ ನಾವು ಕೃತಜ್ಞತೆಯನ್ನು, ಗೌರವವನ್ನು ಸೂಚಿಸಿದಾಗ ಆಗುತ್ತೆ. ಯಾಕೆಂದರೆ ನಾವು ಭುಜಿಸಿದ ತಕ್ಷಣ ಅದು ಎಂಜಲಾಗುತ್ತೆ. ಆ ಎಂಜಲ ಅನ್ನವನ್ನು ಇನ್ನೊಬ್ಬರು ತಗೊಂಡು ಹೋದಾಗ ನಿಮ್ಮ ಅದೃಷ್ಟ ಕಡಿಮೆ ಆಗುತ್ತೆ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ, ನಾವು ಯಾರಾದರೂ ಅತಿಥಿಗಳ ಮನೆಗೆ ಬರ್ತಾರೆ, ಬೇರೆಯವ್ರ ಮನೆಗೆ ಬರ್ತಾರೆ, ಅವರ ತಟ್ಟೆಯನ್ನು ಅವರ ಕೈಯಲ್ಲಿ ಎತ್ಸೋಕೆ ನಾವು ಬಿಡಬಾರ್ದು. ಅದು ನಾವು ಅತಿಥಿ ದೇವೋಭವ, ಅದು ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ. ಹಾಗಂತೇಳಿ ಅವರ ಅದೃಷ್ಟ ನಮಗೆ ಬರಲ್ಲ. ಆದರೆ ಮನೆಯಲ್ಲಿ ನಾವು ಊಟವಾದ ಮೇಲೆ ಆ ತಟ್ಟೆಯನ್ನು ನಾವು ಪೂರ್ತಿಯಾಗಿ ಆ ಅನ್ನ ಏನು ಸುತ್ತಲೂ ಯಾವುದೇ ಅಗಳು ಬಿದ್ದಿರಬಾರ್ದು. ಅಗಳು ಅಂದರೆ ಒಂದು ಅನ್ನದ ಒಂದು ಇದು, ಅದನ್ನು ಹಗಳು ಬಿದ್ದಿರಬಾರ್ದು. ಅದನ್ನು ಎಲ್ಲವನ್ನು ಶುದ್ಧಿ ಮಾಡಿ ಅದರಲ್ಲಿ ಹಾಕ್ಕೊಂಡು ಅದನ್ನು ಒಂದು ಜಾಗಕ್ಕೆ ತಗೊಂಡೋಗಿ ಅದರಲ್ಲಿ ಏನಾದರೂ ಅನ್ನ ಮತ್ತೊಂದು ಏನಾದರೂ ಬಿಟ್ಟಿದ್ದರೆ ಅದನ್ನೆಲ್ಲ ತಗೊಂಡು ಒಂದು ಡಸ್ಟ್ಬಿನ್ನಲ್ಲಿ ಹಾಕಿ ಮತ್ತೆ ಅಲ್ಲಿ ತಟ್ಟೆ ಸಾಧ್ಯವಾದರೆ ತೊಳೆಯಿರಿ, ಇಲ್ಲಾಂದರೆ ಇಟ್ಟು ಬಂದುಬಿಡಿ. ಇದರಿಂದ ಏನಾಗುತ್ತೆ, ನಿಮಗೆ ಅದೃಷ್ಟ ಕೂಡಿ ಬರುತ್ತೆ. ಶಿಸ್ತು ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ಶಿಸ್ತಿನ ಬೀಜ ಮೊಳಕೆ ಹೊಡೆಯುತ್ತೆ, ನಮ್ರತೆ ಇರುತ್ತೆ, ಸಹನೆ ಇರುತ್ತೆ. ಅದರಿಂದ ಏನಾಗುತ್ತೆ, ಮನಸ್ಸಿನಲ್ಲಿ ಕೃತಜ್ಞತಾ ಭಾವ ಇರೋದ್ರ ಜೊತೆಗೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ. ನೋಡಿ, ಆ ಕುಟುಂಬದಲ್ಲಿ ನೀವು ತಟ್ಟೆ ತೊಗೊಂಡು ಹೋಗ್ತಾ ಇದ್ದೀರಾ, ನಿಮ್ಮ ತಾಯಿ, ನಿಮ್ಮ ಹೆಂಡತಿ, ನಿಮ್ಮ ಮಗು ಯಾರೋ ಇರ್ತಾರೆ, ಅವರು ಆಹಾರ ಮಾಡಿರ್ತಾರೆ. ಆ ತಟ್ಟೆಯನ್ನು ತೊಗೊಂಡೋಗುವಾಗ ಅದು ಕೃತಜ್ಞತಾ ಭಾವ, ಆ ಭಾವನೆಗಳಲ್ಲಿ ಒಂದು ವಿಶೇಷವಾದ ಒಂದು ಬಲ ಕೂಡ ಬರುತ್ತೆ. ಹಾಗಾಗಿನೇ ವಿದ್ಯಾರ್ಥಿಗಳಿಗೆ ಇಂದಿನ ಗುರುಕುಲಗಳಲ್ಲಿ ಎಷ್ಟೇ ಕೋಟ್ಯಾಧೀಶ್ವರನಾಗಲಿ, ರಾಜ ಮಹಾರಾಜರ ಮಕ್ಕಳಾಗಲಿ, ಈಗ ಅರ್ಜುನ, ಎಲ್ಲರೂ ಸಹ ಏನು ಕೌರವರು, ಪಾಂಡವರು, ಇವರೆಲ್ಲರೂ ಕೂಡ ವಿದ್ಯೆ ಕಲಿತಾ ಇರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಅವರ ತಟ್ಟೆ ಅವರೇ ತೊಳೆಯೋಂಗೆ ಒಂದು ವ್ಯವಸ್ಥೆ ಇತ್ತು ಅಂತ ಕೂಡ ನಾವು ಕೇಳಿರ್ತೀವಿ. ಅದೇ ರೀತಿ ನೋಡೋಕೆ ಹೋದಾಗ ಅನ್ನ ಶುಕ್ರನಿಗೆ ಕಾರಕತ್ವ, ಅನ್ನ ಚಂದ್ರನಿಗೆ ಕಾರಕತ್ವ. ಹಾಗಾಗಿ ಅನ್ನವು ಶುಕ್ರಕಾರಕ, ಅನ್ನ ಅಕ್ಕಿ ಅಂದರೆ ಚಂದ್ರಕಾರಕ. ಇದರಿಂದ ಏನಾಗುತ್ತೆ, ವ್ಯವಸ್ಥಿತವಾಗಿ ನಾವು ನಡೆಸ್ಕೊಂಡ್ರೆ ಆರ್ಥಿಕ ಸಮೃದ್ಧಿ ಆಗ್ತಕ್ಕಂಥದ್ದು, ಅಲಕ್ಷ್ಮಿ ಓಡೋಗ್ತಾಳೆ, ನಕಾರಾತ್ಮಕ ಶಕ್ತಿಗಳು ಓಡಾಗುತ್ತೆ, ಮನೆಯಲ್ಲಿ ಅನ್ಯೋನ್ಯತೆ ಬೆಳೆಯುತ್ತೆ. ಅದೇ ರೀತಿ ನೋಡೋಕೆ ಹೋದಾಗ ತಟ್ಟೆಯಲ್ಲೂ ಕೂಡ ಕೈ ತೊಳಿಬಾರ್ದು. ಅದನ್ನು ತಟ್ಟೆ ತೊಗೊಂಡೋಗಿ ಅಲ್ಲಿಟ್ಟು ಅಲ್ಲಿ ಕೈ ತೊಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಯಾವುದೇ ಕಾರಣಕ್ಕೂ ಅನ್ನ ತಟ್ಟೆಯಲ್ಲಿ ಬಿಡಬಾರ್ದು. ನೀವು ಎಷ್ಟು ಬೇಕೋ ಅಷ್ಟು ಇಡಿಸ್ಕೊಂಡು ತಿನ್ನಬೇಕು. ಇನ್ನು ಈ ನೀವೇನಾದರೂ ಕೈ ತೊಳ್ಕೊಂಡು
ಆ ತಟ್ಟೆ ಅಲ್ಲೇ ಇದ್ದು ಅದು ಒಂದು 2 ನಿಮಿಷ 3 ನಿಮಿಷ ಹಾಗೆ ಇದ್ದಿದ್ದೇ ಆದರೆ ಅಲಕ್ಷ್ಮಿ, ದರಿದ್ರ ಲಕ್ಷ್ಮಿ, ಕಂಟಕಗಳು ಆ ತಿಂದಿರೋರ್ಗೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಇದು ಕೂಡ ಶಿಸ್ತು ಮತ್ತು ನಿಯಮ ಸಂಪ್ರದಾಯ ಅಂತ ಹೇಳ್ತಾ ನಾವು ಭುಜಿಸಿದ, ನಾವು ಊಟ ಮಾಡಿದ ತಟ್ಟೆಯನ್ನು ನಾವೇ ತೆಗೆದುಕೊಂಡು ಹೋಗಿ ಅದು ಒಂದು ಆಚೆ ಎಲ್ಲೋ ಒಂದು ಕಡೆ ಬಚ್ಚಲಿರ್ಬೋದು, ಆ ತೊಳಿತಕ್ಕಂಥ ಜಾಗ ಇರ್ಬೋದು, ಆ ಸಿಂಕ್ ಇರ್ಬೋದು. ಹಾಗೆಯೇ ರಾತ್ರಿ ತಟ್ಟೆಯನ್ನು ಅಲ್ಲಿಟ್ಟು ಬೆಳಗ್ಗೆ ತೊಳಿಬಾರ್ದು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ರಾತ್ರಿಯೇ ಅದನ್ನು ಶುದ್ಧಿ ಮಾಡಿಡಬೇಕು. ಆದರೆ ಇದು ಪ್ರಪ್ರಥಮವಾಗಿ ತಿಳ್ಕೊಳ್ಳಿ, ನಾವು ಊಟ ಮಾಡಿದ್ದು ಆ ಬಾಳೆ ಎಲೆ ಆಗ್ಬೋದು. ಎಷ್ಟೋ ಸಾರಿ ವಿವಾಹಗಳಲ್ಲಿ ನಾವು ವಿವಾಹಗಳಲ್ಲಿ ನೀವು ತೆಗಿಬೇಡಿ. ವಿವಾಹಗಳಲ್ಲಿ ತೆಗೆದುಕೊಂಡು ಹೋದಾಗ ಅದೊಂಥರ ಮುಜುಗರ ಆಗುತ್ತೆ. ಅದು ಅವರು ನಮಗೆ ಅವರ ಸೇವೆ, ಅದು ಅವರು ನಮ್ಮನ್ನು ಕರೆದಿರ್ತಾರೆ, ಅತಿಥಿಗಳಾಗಿ ಕರೆದಿರ್ತಾರೆ, ಅವರ ಜವಾಬ್ದಾರಿ. ನಿಮ್ಮ ಮನೆಗಳಲ್ಲಿ ನೀವಿರ್ತಕ್ಕಂಥ ಜಾಗಗಳಲ್ಲಿ ನೀವು ಊಟ ಮಾಡಿ, ಹಾಗಂತೇಳಿ ಹೋಟೆಲಲ್ಲಿ ತಟ್ಟೆ ತಗೊಂಡೋಗಿ ಇಡೋಕ್ಕಾಗಲ್ಲ. ಈ ಕೇವಲ ಮನೆಗಳಲ್ಲಿ ಮಾತ್ರ ಇದನ್ನು ಸಂಪ್ರದಾಯವನ್ನು ಚಾಚು ತಪ್ಪದೆ ಪಾಲಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.